ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮಲಪ್ರಭಾ ನದಿ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಬೆಳಗಾವಿ ಗೋವಾ ಮಾರ್ಗದ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಬೆಳಗಾವಿ ಮತ್ತೆ ಚಿಕ್ಕೋಡಿ ಭಾಗದಲ್ಲಿ ಭಾರೀ ಮಳೆಯಾಗ್ತಿರುವಂತಹ ಪರಿಣಾಮ ಮಲಪ್ರಭಾ ನದಿ ಅಬ್ಬರ ಜೋರಾಗಿದೆ. ಪರಿಣಾಮ ರಸ್ತೆ ಆ ಭಾಗದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಬೆಳಗಾವಿ ಗೋವಾ ಮಾರ್ಗದ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಖಾನಾಪುರ ತಾಲೂಕಿನ ಕುಸುಮಳ್ಳಿಯಲ್ಲಿರುವಂತಹ ರಸ್ತೆ ನೀರು ಪಾಲಾಗಿದೆ. ಕೊಚ್ಕೊಂಡು ಹೋಯಿತು. ಜಾಂಬೋಟಿ ಬಳಿ ಇರುವಂತಹ ಮೇಲ್ಸೇತುವೆ. ಖಾನಾಪುರ ಮೂಲಕ ಗೋವಾಗೆ ಈಗ ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮಲಪ್ರಭಾ ಅಬ್ಬರಕ್ಕೆ ರಸ್ತೆನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ನಿರಂತರವಾದಂತಹ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಆಗಿದೆ. ಮಲಪ್ರಭೆ ಅಬ್ಬರಕ್ಕೆ ಕಸುಮಳ್ಳಿಯಲ್ಲಿರುವಂಥ ರಸ್ತೆ ನೀರು ಪಾಲಾಗಿರೋದ್ರಿಂದ ಬೆಳಗಾವಿ ಗೋವಾ ಸಂಪರ್ಕ ಮಾಡುವಂಥ ಮಾರ್ಗ ಇದಾಗಿತ್ತು. ಆದರೆ ಈಗ ಪರ್ಯಾಯ ಮಾರ್ಗದಲ್ಲಿ ಜನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜಾಂಬೋಟಿ ಬಳಿ ರಸ್ತೆ ಕೊಚ್ಕೊಂಡು ಹೋದ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದರಿಂದ ಮಲಪ್ರಭೆಗೆ ಅಡ್ಡಲಾಗಿ ಕಟ್ಟಿದಂತಹ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನಾನೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸುಮಳ್ಗಿ ಗ್ರಾಮದ ಬಳಿ ಇದ್ದೇನೆ. ಈ ಒಂದು ಗ್ರಾಮದ ಬಳಿ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಯಾಕಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಇಲ್ಲಿ ಒಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಗುತ್ತೆ. ನಿರ್ಮಾಣ ಹಂತದಲ್ಲಿ ಬ್ರಿಡ್ಜ್ ಇರ್ತಕ್ಕಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಬೆಳಗಾವಿ ಮತ್ತು ಗೋವಾ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ರಸ್ತೆ ಗುಂಡಿಗಳಿಂದಲೂ ಕೂಡ ಸಂಪೂರ್ಣವಾಗಿ ಏನು ಜನಸಾಮಾನ್ಯರು ಹಿಡಿಶಾಪ ಆಗ್ತಿದ್ರು. ಗೋವಾ ಮುಖ್ಯಮಂತ್ರಿ ಕೂಡ ಟ್ವೀಟ್ ಮಾಡಿ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಳಿಕ ಈಗ ಬೆಳಗಾವಿಯಿಂದ ಚೋರ್ಲಾ ಮೂಲಕ ಗೋವಾ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ಆದರೆ ಈ ಸೇತುವೆ ದುರಸ್ತಿ ಪೂರ್ಣ ಮುಗಿಯೋದರೊಳಗಾಗಿನೇ ಮಳೆಗಾಲ ಆರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲೊಂದು ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮಲಪ್ರಭಾ ನದಿಗೆ ಸುಮಾರು 8 ರಿಂದ 10 ಸಾವಿರದಷ್ಟು ಒಳಹರಿವು ಬರ್ತಾ ಇರೋದು ನೋಡ್ಬೋದು. ರಭಸವಾಗಿ ಮಲಪ್ರಭೆ ಈಗ ಸದ್ಯ ಈ ಒಂದು ಕಸ್ಮಳ್ಗಿ ಗ್ರಾಮದ ಬಳಿ ಹರಿತಕ್ಕಂಥದ್ದು. ಇದು ಮುಂದೆ ಹೋಗಿ ಏನು ನವಿಲು ತೀರ್ಥ ಜಲಾಶಯವನ್ನು ಈ ನೀರು ಸೇರಲಿದೆ. ಹೀಗಾಗಿ ಏನು ಅಂದ್ರೆ ಈಗ ಬೆಳಗಾವಿ ಮತ್ತು ಗೋವಾ ನಡುವಿನ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಕೇವಲ ಏನು ಅಂದ್ರೆ ಈಗ ಗೋವಾ ಪ್ರಯಾಣಿಕರು ಚೋರ್ಲಾ ರಸ್ತೆಯು ಕೂಡ ಬಂದಾಗಿದೆ. ಮತ್ತೊಂದು ಕಡೆ ಏನು ಅಂದ್ರೆ ಹಲಾತ್ರಿ ನಾಲಾ ಉಕ್ಕಿ ಹರಿದಿದ್ರಿಂದ ಆ ಒಂದು ರಸ್ತೆಯು ಕೂಡ ಬಂದಾಗಿದೆ. ಕೇವಲ ರಾಮನಗರದ ಮೇಲೇ ಈಗ ಗೋವಾಗೆ ಪ್ರಯಾಣಿಸುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನೂ 3-4 ತಿಂಗಳ ಕಾಲ ಈ ಒಂದು ಸೇತುವೆ ಪೂರ್ಣಗೊಳ್ಳಕ್ಕೆ ಬೇಕು. ಹಾಗಾಗಿ ಏನು ಈಗ ವಾಹನ ಸವಾರರು ಮತ್ತು ಗೋವಾ ಪ್ರವಾಸಿಗರು ಸಾಕಷ್ಟು ಪರದಾಡುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನೋ ಬೆಳಗಾವಿಯಲ್ಲಿ ಕಳೆದ 1 ವಾರಗಳಿಂದ ಸುರಿತಿರುವಂತಹ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ಇನ್ನು ಮಳೆಗಾಲದ ಮೊದಲೇ ಈ ಒಂದು ಬ್ರಿಡ್ಜ್ ಅನ್ನ ಮುಗಿಸಬೇಕಿತ್ತು. ಆದರೆ ಬ್ರಿಡ್ಜ್ ಕಾಮಗಾರಿ ಮುಗಿದ ಹಿನ್ನೆಲೆಯಲ್ಲಿ ಈಗ ಏನು ಪ್ರಯಾಣಿಕರು ಸಾಕಷ್ಟು ಪರದಾಡುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಈ ಒಂದು ರಸ್ತೆಯನ್ನ ಸದ್ಯ ನಿರ್ಮಾಣ ಮಾಡಲಾಗುತ್ತೆ. ಆದರೆ ಮಲಪ್ರಭೆಯ ಏನು ಉಕ್ಕಿ ಹರಿದ ಕಾರಣಕ್ಕಾಗಿ ಈ ಒಂದು ರಸ್ತೆ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದ್ದು ಬೆಳಗಾವಿ ಮತ್ತು ಗೋವಾ ನಡುವಿನ ಚೋರ್ಲಾ ಮೂಲಕ ಸಂಪರ್ಕಿಸುವ ಏನು ರಸ್ತೆ ಸಂಪೂರ್ಣವಾಗಿ ಸದ್ಯ ಬಂದ್ ಆಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.